ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡ್ರಿ ಇವತ್ತು ಸೂಪರ್ ಟೇಸ್ಟಿಯಾದಂಥ ನಾಟಿ ಸ್ಟೈಲ್ನಲ್ಲಿ ಚಿಕನನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಚಿಕನ್ ಸಾರು ಜೊತೆ ರಾಗಿ ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿ ಚಪಾತಿ ಜೊತೆನೂ ಸೂಪರಾಗಿರುತ್ತೆ ನೋಡ್ರಿ. ಹಾಗಾದರೆ ಈ ರೀತಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ, ಯಾಕಂದರೆ ನಿಮ್ಮ ಸಪೋರ್ಟಿಂದ, ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇಲ್ಲಿ ನೋಡಿರಿ, ನಾನು ಚಿಕನ್ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಕಡಾಯಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ. ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನಾವು ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ಚಿಕನ್ ಮಾಡೋದು ಅಂಥೇಳಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಒಂದು ಸರಿ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿರಿ. ಈಗ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾನಿಲ್ಲಿ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು 1-2-3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ. ಉದ್ದಗೆ ಕಟ್ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೀವು ಚಿಕನ್ ಫ್ರೈ ಆಗಲಿ ಅಥವಾ ಈ ಥರ ಗ್ರೇವಿ ಆಗಲಿ ಮಾಡಬೇಕಾದ್ರೆ ಉಳ್ಳಾಗಡ್ಡಿನ ಇದೇ ರೀತಿ ಕಟ್ ಮಾಡ್ಕೊಳ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಟೇಸ್ಟು. ಒಗ್ಗರಣೆ ಕೂಡ ಸೂಪರಾಗಿರುತ್ತೆ. ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ 1 ಟೊಮ್ಯಾಟೊನ ನಾನು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಗಾತ್ರಿನ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಚಿಕ್ಕ ಟೊಮ್ಯಾಟೊ ತೊಗೊಂಡ್ರೆ 2 ಟೊಮ್ಯಾಟೊನ ನೀವು ಆ್ಯಡ್ ಮಾಡಿರಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಚೆನ್ನಾಗಿ ಫ್ರೈ ಆಗಲಿ. 1 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಟೊಮ್ಯಾಟೊಲ್ಲಿರುವ ಸ್ವಲ್ಪ ನೀರಿನ ಅಂಶದಲ್ಲೇ ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ ನೋಡಿ. ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1 kgಷ್ಟು ಚಿಕನನ್ನು ಹಾಕ್ತಾಯಿದ್ದೀನಿ. ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಒಂದು 2-3 ಸರಿ ವಾಶ್ ಮಾಡಿರಿ ಚೆನ್ನಾಗಿ, ಅಂದರೆ ಅದರ ಚಿಕನ್ದು ಹಸಿ ಸ್ಮೆಲ್ಲು ಇರಬಾರ್ದು. ಈಗ ಇದನ್ನು ಒಗ್ಗರಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಇದನ್ನು ನಾವು ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವೋ ಅದ್ರ ಜೊತೆ 1-2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿರಿ. ಅಂದರೆ ಚಿಕನ್ನ ಹಸಿ ಬಿಸಿ ಇರಬಾರ್ದು. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿರಿ, ಇಲ್ಲಿ ಸರಿಯಾಗಿ ಫ್ರೈ ಆಗಲಿ. 1-2 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ. ಇಲ್ಲಿ ನಾನು ಇದಕ್ಕೆ ಖಾರದ ಪುಡಿನ ನೋಡಿರಿ, ಮನೆಯಲ್ಲೇ ಮಾಡಿಸಿರುವಂಥ ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ನೋಡಿರಿ, ಕಲರು ಇರುತ್ತೆ. ಆಮೇಲೆ ಖಾರಕ್ಕೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿ ಖಾರದ ಪುಡಿನ ಮಾಡಿರೋದು. ಈ ಥರ ಮಾಡಿಟ್ಕೊಂಡು ನೋಡಿರಿ, ಅಡುಗೆಗೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಕಲರು ಸೂಪರಾಗಿ ಬರುತ್ತೆ ನೋಡಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ, ಒಳ್ಳೆ ಕಲರ್ ಕೊಡುತ್ತೆ. ರುಚಿ ಕೂಡ ಹಾಗೆ ಇರುತ್ತೆ. ನಾವು ಅಂಗಡಿಗಳಲ್ಲಿ ತರೋರ ಬದಲು ಈ ರೀತಿ ಮನೇಲಿ ಖಾರದ ಪುಡಿನ ಮಾಡಿಟ್ಕೊಂಡ್ರೆ ಅಡುಗೆಗೆ ಒಳ್ಳೆ ರುಚಿ ಕೊಡುತ್ತೆ ನೋಡಿ. ಈಗ ನೋಡಿರಿ, ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದರೆ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಏನಾಗುತ್ತೆ, ಬಿಟ್ಕೊಂಡು ಚಿಕನ್ನು ಅದರಲ್ಲಿ ಫ್ರೈ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ನೋಡಿರಿ. ನಾವು ನೀರೇ ಹಾಕಿಲ್ಲ, ಹಾಗೇ ಸ್ವಲ್ಪ ಒಂದು 10 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಈ ಥರ ಚಿಕನ್ ನೀರು ಬಿಟ್ಕೊಂಡು ಅದರಲ್ಲೇ ಬಾಯ್ಲ್ ಆಗುತ್ತೆ ಚೆನ್ನಾಗಿ. ನೋಡ್ತಿರ್ಬೋದು ನೀವು, ಪೂರ್ತಿ ಬೆಂದಿರಲ್ಲ, ಸ್ವಲ್ಪ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ ಅಷ್ಟೇ, ಅರ್ಧಂಬರ್ಧ ಬೆಂದಿರುತ್ತೆ. ಈಗ ಇನ್ನೊಂದು 2 ನಿಮಿಷ ಇದನ್ನು ಫ್ರೈ ಆಗೋಕ್ಕೆ ಬಿಡ್ತೀನಿ ನಾನು, ಹಿಂಗೆ ಬೇಯಲಿ. ಮತ್ತು ನೋಡಿರಿ, ಇವಾಗ ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ ಚಿಕನ್. ನೋಡ್ತಾ ಇರ್ಬೋದು ನೀವು, ಕಲರ್ ಚೇಂಜ್ ಆಗಿದೆ. ಆಮೇಲೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ನಾವಿನ್ನೂ ಇದಕ್ಕೆ ಖಾರ ಆಗಲಿ ಮಸಾಲೆ ಆಗಲಿ ಇನ್ನೂ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ನಾವು ಒಗ್ಗರಣೆಯಲ್ಲೇ ಚಿಕನನ್ನು ಮಿಕ್ಸ್ ಮಾಡಿ ಬಿಟ್ಟಿದ್ವಿ ಅಷ್ಟೇ. ಇಲ್ಲಿ ನೋಡಿರಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿರಿ, ತುಂಬ ಸಾಫ್ಟಾಗಿ ಬಂದಿದೆ. ಫಸ್ಟೇ ನಾವು ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಚಿಕನನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡಿರಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು.
ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ಹಾಕಿದ್ದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ರಿ. ನಾವೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡಿದ್ದೀವಿ ಆಲ್ರೆಡಿ. ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದೊಂದು 2 ನಿಮಿಷ ಫ್ರೈ ಆಗಲಿ. ನೋಡ್ರಿ ಇಲ್ಲಿ ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಆಗಲೇ ಏನು ತೋರಿಸಿದ ಅಚ್ಚ ಖಾರದ ಪುಡಿ ಅದನ್ನೇ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಒಳ್ಳೆ ಕಲರು ಇರುತ್ತೆ, ಒಳ್ಳೆ ಖಾರನೂ ಇರುತ್ತೆ. ನೋಡಿರಿ ಈ ಥರ ಮೊದಲೇ ನಾವು ಚಿಕನನ್ನು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಈಗ 2 ಸ್ಪೂನಷ್ಟು ನಾನು ಹಾಕಿದ್ದೀನಿ. ಇಲ್ಲಿ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ ಜಾಸ್ತಿ ಮಸಾಲೆಗಳನ್ನು ಬಳಸ್ತಾ ಇಲ್ಲ ನಾನು. ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಸಹಿತ ನೀವು ಹಾಕ್ಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲ ಸ್ಪೈಸಸನ್ನು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಮಿಕ್ಸ್ ಮಾಡಬೇಕಾದ್ರೇ ಗೊತ್ತಾಗ್ತಾ ಇದೆ. ತುಂಬ ಒಳ್ಳೆ ಕಲರು, ಒಳ್ಳೆ ಟೇಸ್ಟು ಇರುತ್ತೆ. ನೋಡಿರಿ ನಾವು ಖಾರದ ಪುಡಿನ ಮನೆಯಲ್ಲೇ ಮಾಡಿ ಬಳಸ್ತಾ ಇರೋದ್ರಿಂದ ನೋಡಿರಿ ಅಡುಗೆಗೆ ಒಳ್ಳೆ ರುಚಿನೂ ಕೊಡುತ್ತೆ, ಒಳ್ಳೆ ಕಲರು ಬರುತ್ತೆ. ನೋಡಿರಿ ನಾವು ಯಾವುದೇ ಫುಡ್ ಕಲರನ್ನು ಬಳಸೋ ಅವಶ್ಯಕತೆಯೇ ಇಲ್ಲ. ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಇದು 1-2 ನಿಮಿಷ ಮಸಾಲೆಗಳಲ್ಲೇ ಫ್ರೈ ಆಗಲಿ ಚಿಕನ್ ಫಸ್ಟು. ನೋಡಿರಿ ಚೆನ್ನಾಗಿ 1-2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಇದು ಲೋ ಫ್ಲೇಮ್ ಇಟ್ಕೊಳ್ರಿ, ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಹೊತ್ತೋಗುತ್ತೆ. ಇಲ್ಲಿ ನೋಡಿರಿ ಚಿಕನ್ ಗ್ರೇವಿಗೋಸ್ಕರ ಸಾರಿಗೋಸ್ಕರ ನಾನಿಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ. ನೀವು ಡ್ರೈ ಕೊಕೊನಟ್ ಆದರೂ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಇವಾಗ ಇಷ್ಟೇ ನಾನು ಮಸಾಲೆ ಹಾಕ್ತಾ ಇರೋದು. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡ್ಬರ್ತೀನಿ. ನೋಡಿ ಫೈನ್ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡಬೇಕು, ತರಿಯಾಗಿರಬಾರ್ದು. ನೋಡಿರಿ ನಾನಿಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಅಷ್ಟೇ ಬಳಸ್ತಾ ಇದ್ದೀನಿ, ಜಾಸ್ತಿ ಏನೂ ಹಾಕಿಲ್ಲ. ನೋಡಿರಿ ಈಗ ನೋಡಿರಿ 1-2-3 ನಿಮಿಷ ಆದಮೇಲೆ ಚಿಕನ್ನು ಚೆನ್ನಾಗಿ ಫ್ರೈ ಆಗಿರುತ್ತೆ. ನಾವು ಹಾಕಿರುವಂಥ ಮಸಾಲೆ ಉಪ್ಪು ಖಾರ ಜೊತೆ ನೋಡಿರಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ನೋಡಿರಿ ಚೆನ್ನಾಗಿ ಮತ್ತೊಂದು ಸರಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೀವು ಕರಿ ಬೇಕಂದರೆ, ಡ್ರೈ ಬೇಕಂದರೆ ಇಷ್ಟೇ ತಿನ್ಬೋದು. ಫ್ರೈ ಬೇಕಂದರೆ ನೀವು ಇಷ್ಟೇ ಚಿಕನನ್ನು ಬಳಸ್ಬೋದು. ಗ್ರೇವಿ ಬೇಕಂದರೆ ಈಗ ನಾವೇನು ಗ್ರೈಂಡ್ ಮಾಡಿ ತೊಗೊಂಬಂದಿದ್ವಲ್ಲ ಅದನ್ನು ಹಾಕ್ಬೋದು. ಸ್ವಲ್ಪ ನಾನು ಇದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ನಾವು ಗ್ರೈಂಡ್ ಮಾಡಬೇಕಾದ್ರೂ ಸ್ವಲ್ಪ ಹಾಕಿರ್ತೀವಿ. ಇವಾಗ ಸ್ವಲ್ಪ ಮೇಲೆ ಹಾಕಿಬಿಟ್ಟು ಇದನ್ನು ಫ್ರೈ ತಿನ್ನೋರಿದ್ದರೆ ಇಷ್ಟೇ ಫ್ರೈನ ನೀವು ಕೊಡ್ಬೋದು. ಗ್ರೇವಿ ಬೇಕು ಅನ್ನೋರಿಗೆ ನೀವು ಗ್ರೈಂಡ್ ಮಾಡಿದಂಥ ಮಸಾಲೆನ ಆ್ಯಡ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಚಿಕನ್, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ರುಬ್ಕೊಂಬಂದಂಥ ಮಸಾಲೆನ ಹಾಕೋಣ. ಕೊಬ್ಬರಿ ಮತ್ತು ಕೊತ್ತಂಬರಿ ಪೇಸ್ಟ್ ಅಷ್ಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಜಾಸ್ತಿ ಸಾಂಬಾರು ಬೇಕಂದರೆ ಜಾಸ್ತಿ ಕೊಬ್ಬರಿನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 1 kgಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಬೋದು. ಸಾಂಬಾರಿಗೆ ಅಥವಾ ಚಿಕನ್ ಗ್ರೇವಿ ಅನ್ಬೋದು. ಎಷ್ಟು ನಿಮಗೆ ನೀರಿನ ಅಂಶ ಬೇಕೋ ಅಷ್ಟು ನೀವು ಇದನ್ನು ನೀರು ಆ್ಯಡ್ ಮಾಡಿಕೊಂಡು ಚಿಕನನ್ನು ಒಂದು 5-10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿರಿ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಡ್ರಿ. ಚೆನ್ನಾಗಿ ಒಂದು 5-10 ನಿಮಿಷ ಬಾಯ್ಲ್ ಆದರೆ ನೋಡಿರಿ ಚೆನ್ನಾಗಿ ಕುದ್ದ ಮೇಲೆ ಎಣ್ಣೆ, ನಾವು ಏನು ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವೋ ಅದು ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆ ತೇಲ್ ಬರುತ್ತೆ. ಅದು ಆವಾಗ ಪರ್ಫೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ನಾನು ನೋಡಿರಿ ನೀರನ್ನು ಇಷ್ಟ ಆ್ಯಡ್ ಮಾಡಿದ್ದೀನಿ, ತುಂಬ ಗಟ್ಟಿಯಾಗೂ ಮಾಡಿಲ್ಲ, ತುಂಬ ನೀರಾಗೂ ಮಾಡಿಲ್ಲ. ನೋಡಿರಿ ಇಲ್ಲಿ ಬಾಯ್ಲ್ ಆಗ್ತಾಯಿದೆ ಚಿಕನ್ನು. ತುಂಬ ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರ್ತೀವಿ. ಒಂದು 10 ನಿಮಿಷ ಗ್ರೇವಿ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವೋ ನಾವು ಮಸಾಲೆನ, ಆ ಮಸಾಲೆ ಕುದಿಬೇಕು ಅಷ್ಟೇ. ನೋಡಿರಿ ಪರ್ಫೆಕ್ಟಾಗಿ ಬಂದಿದೆ.
ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿರಿ. ಸಿಂಪಲ್ಲಾಗಿ ಕಡಿಮೆ ಮಸಾಲವನ್ನು ಬಳಸಿ ನಾವು ಈ ಥರ ಚಿಕನನ್ನು ಒಂದು ಸರಿ ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದರೆ ನಾವು ಒಗ್ಗರಣೆಗೆ ಹಾಕಿರುವಂಥ ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿರಿ. ಈಗ ಚಿಕನ್ನು ನಾಟಿ ಸ್ಟೈಲ್ನಲ್ಲಿ, ಹಳ್ಳಿ ಸ್ಟೈಲ್ನಲ್ಲಿ ರೆಡಿಯಾಗಿದೆ ನೋಡಿರಿ. ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಜೊತೆ ಜೋಳದ ರೊಟ್ಟಿ, ಕಡಾಕ್ ರೊಟ್ಟಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದು ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಗ್ರೇವಿ ಕೂಡ ತುಂಬ ನೀರಾಗಿಲ್ಲ ನೋಡಿರಿ, ತುಂಬ ಗಟ್ಟಿಯಾಗೂ ಆಗಿಲ್ಲ. ಯಾಕಂದರೆ ಚಿಕನ್ ಗ್ರೇವಿ ಸ್ವಲ್ಪ ಆರಿದ ಮೇಲೆ, ತಣ್ಣದ ಮೇಲೆ ನೋಡಿರಿ ಗಟ್ಟಿ ಆಗುತ್ತೆ. ಸ್ವಲ್ಪ ನಾವು ಜಾಸ್ತಿ ನೀರಿರಬೇಕನ್ನ ಆದ್ರೇ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡೋಣ. ಇದ್ರ ಜೊತೆ ನಾನಿವತ್ತು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ ನೋಡಿರಿ. ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆ ಸೂಪರಾಗಿ ಬಂದಿದೆ. ಈಗ ನಾನಿಲ್ಲಿ ಸರ್ವ್ ಮಾಡ್ತೀನಿ ನೋಡಿ. ರಾಗಿ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಚಿಕನ್ ಸಾರು ನೋಡಿ. ಇದು ನೋಡಿರಿ, ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ತುಂಬ ಚೆನ್ನಾಗಿ ಬಂದಿದೆ. ಏನಪ್ಪ ಜಾಸ್ತಿ ಮಸಾಲೆನೇ ಹಾಕಿಲ್ಲ ಅನ್ಬೋದು. ಸ್ವಲ್ಪ ಈ ರೀತಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬರುತ್ತೆ ಅಂಥೇಳಿ. ನಾನಿಲ್ಲಿ ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನೋಡಿ. ಹಾಗಾದರೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ರುಚಿಯಾಗಿರುವಂತಹ ಈ ರೆಸಿಪಿನ ಎಲ್ಲರೂ ನೋಡಿ. ಇಲ್ಲಿ ನಾನು ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ತಿಂತಾಯಿದ್ರೆ ನೋಡಿರಿ, ಮುದ್ದೆ ಕೂಡ ಸೂಪರಾಗಿ ಸಾಫ್ಟಾಗಿ ಬಂದಿದೆ, ಸ್ವಲ್ಪ ಕೂಡ ಗಂಟುಗಳಾಗಿಲ್ಲ. ಈ ರೀತಿ ರಾಗಿ ಮುದ್ದೆ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ನಾನ್ ವೆಜ್ ಅಂದಮೇಲೆ ಈ ನಿಂಬೆಹಣ್ಣು ಮತ್ತು ಹಸಿ ಉಳ್ಳಾಗಡ್ಡಿ ಇರಲೇಬೇಕು ನೋಡಿರಿ. ಇದ್ರ ಜೊತೆ ತಿಂತಾಯಿದ್ರೆ ಅದರ ರುಚಿನೇ ಬೇರೆ ನೋಡಿ. ಹಾಗಾದರೆ ತಡ ಯಾಕೆ, ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.